3ನೇ ತಾರೀಕು 10/2025 ಸತತವಾಗಿ ನಮ್ಮ ವಾರ್ಡ್ನಲ್ಲಿ ಅಂದರೆ ಪಟೇಲ್ನಗರ 20ನೇ ವಾರ್ಡ್ನಲ್ಲಿ ಸತತವಾಗಿ 25 ವರ್ಷದಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಮ್ಮ ಹೆಸರು GN ರಾಜೇಶ್ ಅಂತೇಳಿ. ನಾವು ಸತತವಾಗಿ 25 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿರುತ್ತೇವೆ. ಬರೀ ಅನ್ನದಾನ ಕಾರ್ಯಕ್ರಮದ ಅಲ್ಲದೆ ಜನರ ಕುಂದುಕೊರತೆಗಳಿಗೆ 24/7 ಆ ಥರ ನಾನು ಕೆಲಸ ವಾರ್ಡ್ನಲ್ಲಿ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ 25 ವರ್ಷ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಈ ಸ್ಥಾನದಲ್ಲಿ ಸುಮಾರು 2,000ದಿಂದ 3,000 ಜನ ಕಲಿತಕ್ಕಂಥ ಈ ಸ್ಥಾನದಲ್ಲಿ ಪ್ರತಿ ಭಕ್ತಾದರೂ ಕೂಡ ಇಲ್ಲಿ ಬಂದು 3,000 ಜನ ಕಲಿತು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಬರೋ ವರ್ಷಗಳಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಶಕ್ತಿ ನಮ್ಮ ಬನ್ನಿಮಂಗಳಂ ತಾಯಿಗೆ ಇಲ್ಲಿ ಇದೆ. ಇಲ್ಲಿ ಪವರ್ ಇದ್ದಿದ್ದಕ್ಕೋಸ್ಕರ ಇಷ್ಟು ಜನ ಕಲಿತಿದ್ದಾರೆ. ಅದ್ರಗೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಕುಟುಂಬದವರು ತಾಯಿನ ಇಷ್ಟು ಜನ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದವ್ರಿಗೋಸ್ಕರ ನಾವು ಇಷ್ಟು ದೊಡ್ಡ ಜಾಗ ಅಂದರೆ ಸುಮಾರು 25-50 ಒಂದು ಉದ್ದ ಇರುವಂಥ ಜಾಗವನ್ನು ನಮ್ಮ ಬನ್ನಿಮಂಗಳಂ ತಾಯಿ ದೇವಸ್ಥಾನಕ್ಕೆ ನಾವು ಬಿಟ್ಕೊಟ್ಬಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈ ಸ್ಥಾನದಲ್ಲಿ ಅಷ್ಟು ಜನ ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ನಮಗೆಲ್ಲ ಈಡೇರಿದೆ, ನಮಗೆ ಬಹಳ ಒಳ್ಳೆಯದಾಗಿದೆ, ತಾಯಿಯ ಶಕ್ತಿ ಇದೆ ಅಂತ ಹೇಳಿದಕ್ಕೋಸ್ಕರ ಈ ಸ್ಥಾನವನ್ನು ನಾವು ಮುಡುಪಾಗಿ ಭಕ್ತರಿಗೋಸ್ಕರ ಫ್ರೀಯಾಗಿ ನಾವು ಕೊಟ್ಬಿಟ್ಟಿದ್ದೀವಿ. ಅದೇ ರೀತಿ ಭಕ್ತರು ಕೂಡ ಸಹಕಾರ ಮಾಡ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ 25 ವರ್ಷ. ಇನ್ನೂ ಇವತ್ತು ಹೇಳ್ಬೇಕಂದ್ರೆ ಇವತ್ತು ನನ್ನ ಮಗಂದು ಬರ್ತಡೇ ಇವತ್ತು ಕಲ್ತು ಬಂದಿದೆ ಅನ್ನದಾನ ಕಾರ್ಯಕ್ರಮ. ನಮ್ಮ ಗೌತಮ್ ರಾಜು ಇವತ್ತು ಹುಟ್ಟಹಬ್ಬ, ಅವನದು ಕೂಡ ಹುಟ್ಟಹಬ್ಬ ಸಂದರ್ಭದಲ್ಲಿ ಅವನದು ಕೂಡ ಇವತ್ತು ಆ ಡೇಟಿಗೆ ಅನ್ನದಾನ ಅಂದರೆ ಉಡಕ್ಕೆ 9 ದಿನ ಆದ ನಂತರ 9 ನವರಾತ್ರಿಯಲ್ಲಿ ಮಹಿಳೆಯರು ತಮ್ಮ ಬೇಡಿಕೆಗಳನ್ನು ಏನಿಟ್ಟು ಅಂದ್ಕೊಂಡು ಮುಡುಪನ್ನು ಕಟ್ಟಿರ್ತಾರೆ, ಅಕ್ಕಿಯ ಒಂದು ಉಡಕೆಯನ್ನು ಕಟ್ಟಿರ್ತಾರಲ್ಲ, ಆ ಅಕ್ಕಿ ಜೊತೆಗೆ ನಮ್ಮ ಅಕ್ಕಿಯನ್ನು ಹಾಕಿ ಮಾಡ್ತೀವಿ. ಇದು ಬಹಳ ಪವರ್ಫುಲ್ ಆದಂಥ ಒಂದು ಅಕ್ಕಿ. ಈ ಊಟವನ್ನು ಮಾಡಿದ್ರೆ ಅಷ್ಟು ಶಕ್ತಿ, ಅವರ ಕಷ್ಟ ಸುಖಗಳಿಗೆ ಆ ತಾಯಿ ಬೆನ್ನೆಲುಬಾಗಿ ನಿಂತು ಅವರ ಕಷ್ಟ ಸುಖಗಳನ್ನು ಈಡೇರಿಸುವಂಥ ಶಕ್ತಿ ಆ ತಾಯಿಗಿದೆ. ಅದಕ್ಕೋಸ್ಕರ ನಾವು ಇಷ್ಟು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾಡಿನ ಸಮಸ್ತ ಜನಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ದಸರಾ ಹಬ್ಬ ಆದಮೇಲೆ ಮಾರನೇ ದಿನ 9 ದಿನಗಳು ಕಾಲ ಬೆಳಿಗ್ಗೆ 2 ಗಂಟೆ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಮ್ಮ ರಮೇಶ್ ಅಣ್ಣವರು ಮತ್ತು ನಮ್ಮ ರಾಯೇಶ್ ಅಣ್ಣವರು ಮತ್ತು ನಮ್ಮ ಅಕ್ಕವರು ಸುಕನ್ಯಕ್ಕವರು ಅಕ್ಕವರು ಬೆಳಿಗ್ಗೆಯಿಂದ ಪೂಜೆ ಮಾಡಿ ಬೆಳಿಗ್ಗೆ ಆರತಿ ಮಾಡಿ 9 ದಿನ ಸತತವಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅಮ್ಮನ ಶಕ್ತಿ ಅಪಾರ ಇಲ್ಲಿ ಈ ಭಾಗದಲ್ಲಿ. ಆ ಅಮ್ಮನ ಶಕ್ತಿಯಿಂದ ಮತ್ತು ನಮ್ಮ ರಾಜೇಶ್ ಅಣ್ಣವರಿಂದ ಇವತ್ತು ನಾವು ಗೆದ್ದು ಈ ವಾರ್ಡಲ್ಲಿ ಕಾರ್ಪೊರೇಟರ್ ಆಗಿ ಬಂದರೆ ಅಮ್ಮನ ಆಶೀರ್ವಾದ, ನಮ್ಮ ಅಣ್ಣವರೆಲ್ಲರ ಸಹಕಾರ. ಅದೇ ರೀತಿ ಇವರು ಪ್ರತಿ ವರ್ಷ ಸುಮಾರು ಒಂದು 20 ವರ್ಷದಿಂದ ಕೂಡ ಎಲ್ಲ ಜನರಿಗೆ ಅವರು ಸ್ವಂತ ಖರ್ಚಿಂದ ಮತ್ತು ಇಲ್ಲಿ ಏನು ಉಡಕ್ಕೆ ಬಂದಿರುತ್ತಲ್ಲ ಅದರಿಂದ ಎಲ್ಲ ಸೇರಿಸಿ ಸುಮಾರು 2,000ದಿಂದ 3,000 ಜನಕ್ಕೆ ಪ್ರತಿ ವರ್ಷ ಇವರು ಅನ್ನದಾನವನ್ನು ಇವರು ಮಾಡ್ತಿದ್ದಾರೆ, ನಮ್ಮ ರಾಜೇಶ್ ಅಣ್ಣವರು, ನಮ್ಮ ರಮೇಶ್ ಅಣ್ಣವರು. ಅದೇ ರೀತಿ ಇವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅಭಿವೃದ್ಧಿ ಎಲ್ಲ ಸಿಗಲಿ. ಮತ್ತು ಇಲ್ಲಿ ಸಮಸ್ತ ಭಕ್ತರಿಗೂ ಕೂಡ ಇಲ್ಲಿ ಬೆಳಗ್ಗೆ ಎದ್ದರೆ ಫುಲ್ಲು ರಶ್ಶು, 4 ಗಂಟೆಯಿಂದ ಹಿಡಿದು ಬೆಳಗ್ಗೆ 7 ಗಂಟೆವರೆಗೆ ರಶ್ಶು ಇಲ್ಲಿ. ಇದು ಸಣ್ಣ ದುರ್ಗಮ್ಮ ಗುಡಿ ಮತ್ತು ನಮ್ಮ ಬನ್ನಿಮಂಗಳಮ್ಮ ಅಷ್ಟು ಫೇಮಸ್ಸು ನಮ್ಮ ಪಟೇಲ್ ನಗರಲ್ಲಿ. ಅದೇ ರೀತಿ ಸಮಸ್ತ ಜನರಿಗೂ ಕೂಡ ಎಲ್ಲ ಒಳ್ಳೆಯದಾಗಬೇಕಂತ ಕೋರುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.